ಈಗ ಎಂತ ಕಾಲ ಬಂದಿದೆ ನೋಡ್ರಿ ಸರ್, ಸಿಗರೇಟ್ ಗುಟ್ಕಾ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಪ್ರತಿಭಟನೆ ಮಾಡ್ತಾರೆ. ನಾವು ಟೈಟ್ ಮಾಡಿದ್ಕೆಂತಾನೆ ಇದು ಆಗ್ತಾ ಇರೋದು. ಪ್ರತಿಭಟನೆ ಮಾಡೋರು ಮಾಡ್ತಾರೆ, ಯಾವ್ದಪ್ಪ ಕುಡಿಯಕ್ ನೀರಿಲ್ಲ, ಊಟ ಸರಿಯಾಗಿ ಸಿಗ್ತಾ ಇಲ್ಲ, ಅಥವಾ ಬೇರೆ ಯಾವ್ದೋ ಒಂದು ಸರಿಯಾದ ರೀತಿ ಅಂದ್ರೆ ಹೊಡಿಯೋದು ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಪ್ರೊಟೆಸ್ಟ್ ಮಾಡಿ. ನಿಮ್ಮ ಏನು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಸಿಗರೇಟ್ ಗುಟ್ಕಾ ಸಿಗ್ತಾ ಇಲ್ಲ, ಇವ್ರ ಜೈಲರಿಗೆ ಹೆದರ್ಸಕ್ಕೆ, ಸಿಬ್ಬಂದಿಗಳಿಗೆ ಹೆದರ್ಸಕ್ಕೆ ಇವ್ರು ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆಲ್ಲ ಏನು ನಾವು ಸೊಪ್ಪು ಹಾಕೋದಿಲ್ಲ. ಎಲ್ಲ ಹೇಳ್ತಾ ಇದ್ವಿ, ನಾವೆಲ್ಲ ಏನು ಸರ್ಕಾರಕ್ಕೆ ಅಂಜಿಸ್ತಾರ. ಜೈಲರ್ ಅಕೌಂಟಿಗೆ ಫೋನ್ ಪೇ ಮೂಲಕ 10,000 ಹಾಕಿ ಅಂಶ ಹೊಟ್ಟಿದ್ರು ಅಂತ ಒಂದು ಆಡಿಯೋ, ಜೈಲಿಂದ ಮಾತಾಡತಕ್ಕಂಥ ಫ್ರೀಡಿ ಮಾತಾಡೋದು ಆಡಿಯೋ ವೈರಲ್ ನೋಡಿ ಅವ್ರ ಪ್ರತಿಭಟನೆ ಮಾಡೋದು, ಯಾರೋ ಒಬ್ರು ವಿಡಿಯೋ ಮಾಡೋದು ಮೊಬೈಲ್ ಎಲ್ಲಿಂದ ಬಂತು ಅಂದ್ರೆ ನಮ್ಮವರೇ ಯಾರು ಶಾಮೀಲ್ ಇರ್ತಾರಲ್ಲ, ಹೋದ ಬಾರಿ ನಿಮ್ಗೆ ಏನೇನಾಗಿದೆ ಅಂತ ಗೊತ್ತಿದೆ. ಅದಾದ್ಮೇಲೆ ಎಲ್ಲಾನು ಕೂಡ ಟೈಪ್ ಮಾಡಿದೀವಿ. ಅದಾದ್ಮೇಲೆ ಎಲ್ಲಾನು ಸರ್ಪ್ರೈಸ್ ವಿಸಿಟ್ ಮಾಡ್ಲಿಕ್ಕೆ ಕಮಿಷನರ್ಗೆ, SP ಗೆ ಪರ್ಮಿಷನ್ ಇಸ್ಕೊಟ್ಟಿದೀವಿ. ಅವರು ಮಾಡಿದ್ದಾರೆ, 2-3 ಸರಿ ಮಾಡಿದ್ದಾರೆ. ಅದಾದ್ಮೇಲೆ ಇವ್ರು ಪ್ರತಿಭಟನೆ ಮಾಡ್ತಾ ಇರೋದು. ಅದಾದ್ಮೇಲೆ ಇವರು ಅದ್ರ ವಿಡಿಯೋ ಹೆಂಗ್ ಬಂತು ಆಚೆ? ಸಿಗರೇಟ್ ಬಿಡಿ ಎಲ್ಲ ಟೈಟ್ ಮಾಡಿ ಆದ್ರೆ ಮೊಬೈಲ್ ಯಾಕೆ ಟೈಟ್ ಮಾಡಲಿಲ್ಲ? ಅದೇ ಮೊಬೈಲ್ ಯಾರು ನಮ್ಮವ್ರದೇ ಇರ್ತದಲ್ಲಿ, ಅದೇ ನಾನು ಹೇಳ್ತಾ ಇರೋದು. ಇನ್ನ ಸ್ವಲ್ಪ ಇರ್ತಾವ ಹುಳಗಳಲ್ಲೇ ಇಲ್ಲಿ ಯಾರಿಗೆ ಅದು ಎಕ್ಸ್ಟ್ರಾ ಇನ್ಕಮ್ ರುಚಿ ಹತ್ತಿರ್ತಾವ ಅವರಿಗೆ ಅಂತವ್ರು ಇರ್ತದೆ. ಅದನ್ನು ಸಹ ತನಿಖೆ ಮಾಡಕ್ ಹೇಳಿದ್ರೆ ರಾಷ್ಟ್ರೀಯ ಗೌರವಾಧ್ಯಕ್ಷರಾದ ಆಮೇಲೆ ಪೀರ್ ಬಂಗಾರ ಬಿಟ್ಬಿಡ್ರಿ, ಒಂದು ಕೋರ್ಟ್ ಏನ್ ಕೊಟ್ಟಾರ ಅದ್ರ ಫಸ್ಟ್ ಪಾಲನೆ ಆಗ್ಲಿ, ಅವರಿಂದಾನೇ ಪ್ರಾರಂಭ ಆಗ್ಲಿ. ಅದು ಕರ್ನಾಟಕ ಮತ್ತೊಂದು ಸಂಬಳ ಆಗ್ಬಾರ್ದು ಅನ್ನೋದು. ಇದು UP ಅಲ್ಲ ಸ್ವಾಮಿ, ಇದು ಕರ್ನಾಟಕ. ಕರ್ನಾಟಕದಲ್ಲಿ ಕಾನೂನು ಇದೆ, ಸಂವಿಧಾನ ಇದೆ, ಮತ್ತೆ ಅದನ್ನ ಪರಿಪಾಲನೆ ಮಾಡುವ ಶಕ್ತಿ ಮತ್ತೆ ಯೋಗ್ಯತೆ ಇರುವಂತ ಸರ್ಕಾರ ಇದೆ. ದಿಸ್ ಇಸ್ ನಾಟ್ UP, ದಿಸ್ ಇಸ್ ನಾಟ್ ಬಿಹಾರ್, ದಿಸ್ ಇಸ್ ನಾಟ್ ಮಧ್ಯಪ್ರದೇಶ್. ದಿಸ್ ಇಸ್ ಬಸವಣ್ಣಸ್ ಕರ್ನಾಟಕ, ದಿಸ್ ಇಸ್ ಬುದ್ಧಾಸ್ ಕರ್ನಾಟಕ, ದಿಸ್ ಇಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಕರ್ನಾಟಕ. ಅದರಲ್ಲಿ ಇವ್ರು ಹೇಳ್ದಂಗೆಲ್ಲ ಆಗುತ್ತಾ? ಫಸ್ಟ್ ಎಲ್ಲಿ ಅವ್ರು ಕಟ್ಟಿಸಿದರೆ ಹೈಕೋರ್ಟ್ ಎಲ್ಲಿದೆ, ಫಸ್ಟ್ ಅವ್ರು ಏನ್ ಅಕ್ರಮ ಮಾಡಿದ್ದಾರೆ ಅದಕ್ಕೆ ಡೆಮಾಲಿಷನ್ ಮಾಡಿಸ್ಕೊಂಡು ಅಂತ ಹೇಳಿ, ಇಲ್ಲಿದ್ರೆ ಅದಕ್ಕೂ ನಾವೇ ಬರ್ಬೇಕಾಗ್ತದೆ. ಆಮೇಲೆ ನೀವು ನಮ್ಗೆ ಒಂದು ಬಿರುದು ಕೊಡ್ಬೇಕಾದ್ರೆ, ನಾನು ಬುಲ್ಡೋಸರ್ ಬಾಬಾ ಅಂತ ನೀವು ಒಂದು ಕೊಡ್ಬೇಕಾಗ್ತದೆ. ಮತ್ತೆ ನೀವು ಬಾಬಾ ಅಂತ ಹೇಳಿದ್ರೆ ಮತ್ತೆ 4 ಆಗಿ ಹಾಕೋಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು. ಹೋದ ಬಾರಿ ಕೂಡ ಇದೇ ಕಚೇರಿನಲ್ಲಿ ನಾನು ಸವಿಸ್ತಾರವಾಗಿ ಎಷ್ಟು ಪ್ರಕರಣಗಳು ಕಲಬುರಗಿ ಜಿಲ್ಲೆಯಲ್ಲಿ ಅಂತ ಇದೆ ಅಂತ ನಾನು ಹೇಳಿದ್ದೆ. ಆಮೇಲೆ ನಾವು ಇರ್ಬೋದು ಅಥವಾ ಇಲ್ಲಿ ಕಂದಾಯ ಇಲಾಖೆಯಿಂದ ಇರ್ಬೋದು, ಕೋರ್ಟ್ ನಿರ್ದೇಶನ ಬಿಟ್ಟು ನಾವು ಯಾವುದೇ ಒಂದು ಭೂಮಿಯನ್ನು ನಾವು ಕೂಡ ಕೊಟ್ಟಿಲ್ಲ. ಕೋರ್ಟ್ ನಿರ್ದೇಶನ ಇದ್ರೆ ಮಾತ್ರ ಆಸ್ ಪರ್ ಕೋರ್ಟ್ ಡೈರೆಕ್ಷನ್ ಅವಾಗ ಮಾಡೋದು. ಇದು ರೈತರ ಪರವಾಗಿ ಆಗಿರೋದು ಸರ್. ಈಗ ರೈತರ ಪರವಾಗಿ ಆಗಿದ್ರೆ ರೈತರ ಪರವಾಗಿ ಮಾಡ್ಬೇಕು. ಅಲ್ಲ, ಪೊಲೀಸರಿಗೆ ಹಚ್ಚಿ ಹೆದರ್ಸಿ ಇದ್ದಂತ 35 ಎಕರೆ ಜಮೀನನ್ನ ಕೋರ್ಟ್ ಆರ್ಡರ್ ಅಂತ ದಯವಿಟ್ಟು ನಾನು ಕಳಿಸ್ಕೊಡಿ. ಎಸ್ ಪ್ಲೀಸ್. ಅದ ಕೋರ್ಟ್ ಆರ್ಡರ್ ಹೊರತುಪಡಿಸಿ ನಾವು ಯಾವುದೇ ರೀತಿಯಾದಂತ ತೊಂದರೆ ರೈತರಿಗೆ ಆಗೋದಕ್ಕೆ ನಾವು ಮಾತು ಕೊಟ್ಟಿದ್ದೀವಿ. ಅದನ್ನ ನಾವು ಈಡೇರಿಸ್ತೀವಿ 100%. ಅದನ್ನು ಕೂಡ ಮಾಡ್ಬೇಕಂತ ಸರ್. ಈಗ ನೀವ್ ಹೇಳ್ದಂಗೆ ತೊಗರಿ ಖನಿಜ ಅಂತ ಏನಿದೆ ಅದು ಉಳಿಸ್ಕೊಳ್ಲಿಕ್ಕೆ ನಾವು ಇವೆಲ್ಲ ಮಾಡ್ತಾ ಇರೋದು. ಯಾವ ರೀತಿ ಅಗ್ರಿಕಲ್ಚರ್ ನ ಸರ್ವಿಸ್ ಸೆಕ್ಟರ್ ನ ತರ್ಬೋದು, ಯಾವ ರೀತಿ ನಾವು ಕಮ್ಮಿ ಎಕರೇಜ್ ನಲ್ಲಿ ಹೆಚ್ಚು ಬೆಳೆ ಬೆಳಿಬಹುದು, ಮತ್ತೆ ಯಾವ ರೀತಿ ನಾವು ಹೊಸ ತಂತ್ರಜ್ಞಾನವನ್ನ ಬಳಸ್ಕೋಬಹುದು. ಅದಕ್ಕೆ ನಾವು ಇದು ಪ್ರೋಟೀನ್ ಪ್ರೊಕ್ಯೂರ್ಮೆಂಟ್ ಸೆಂಟರ್ ಮತ್ತೆ ನಮ್ಮ ಕೋಲ್ಡ್ ಸ್ಟೋರೇಜ್ಗಳು ಎಲ್ಲ ಕಡೆ ನಾವು ಮಾಡ್ತಾ ಇದೀವಿ, ಬೋತ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್. ಹೋದ ಬಾರಿ ನಾನು ಬಂದಾಗೆ ಎಲ್ಲ ಒಂದು ಸೆಂಟರ್ ಅನ್ನು ಕೂಡ ನಾನೇ ವಿಸಿಟ್ ಮಾಡಿರೋದು. ಇಲ್ಲಿ ಯಾವ ರೀತಿ ನಾವು ರೈತರಿಗೆ ಉತ್ತೇಜನವನ್ನು ನೀಡಿ ಅವರ ಆದಾಯವನ್ನು ನಾವು ಹೆಚ್ಚು ಮಾಡಬಹುದು ಅನ್ನೋದು. ನಮಗೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ ಅಸ್ 2 ಸೈಕಲ್ಸ್. ಬಟ್ ನೀವು ಹೇಳ್ದಂಗೆ ವಿಜ್ಞಾನಿಗಳನ್ನ ಈ ತಳಿಯನ್ನ ಬಿಲ್ಡ್ ಪ್ರೂಫ್ ಮಾಡೋದಿರ್ಬೋದು ಅಥವಾ ಡಿಸಾಸ್ಟರ್ ಪ್ರೂಫ್ ಮಾಡೋದಿರ್ಬೋದು, ಅದನ್ನ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮತ್ತೆ ನೀವು ಹೇಳಿದಂಗೆ ಶಾರ್ಟ್ ಡ್ಯೂರೇಷನ್ ಏನ್ ತಳಿಗಳನ್ನ ನಾವು ಶಾರ್ಟ್ ಡ್ಯೂರೇಷನ್ ಇದ್ರೂ ಈಲ್ಡ್ ಜಾಸ್ತಿ ಇರಬೇಕು, ಪ್ಲಸ್ ಅಟ್ಲೀಸ್ಟ್ ಈಲ್ಡ್ ಜಾಸ್ತಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಅವರಿಗೆ
ಏನು ಬರಂಗೆ ಏನು ಅವ್ರ ಆದಾಯ ಬರಂಗನ ಮಾಡುವಂಥದ್ದು ಕೂಡ ನೆಕ್ಸ್ಟ್ ಇಯರಿಗೆ ಒಂದು ಟೂರ್ ವೆರೈಟಿ ಅವೈಲೇಬಲ್ ಇರುತ್ತೆ ಅಂತ ರಾಯಚೂರು ಅವರು ಹೇಳಿದ್ದಾರೆ. ಸೊ ಅದನ್ನು ಕೂಡ ಒಂದು ಪ್ರಾಯೋಗಿಕವಾಗಿ ಹೆಚ್ಚು ರೀತಿಯಲ್ಲಿ ನಮ್ಮ ಕಡೆ ನಾವು ಪ್ರಯೋಗ ಮಾಡಲಿಕ್ಕೆ ಕೂಡ ನಾವು ತಯಾರಾಗೋಣ. ವಿ ಆರ್ ವರ್ಕಿಂಗ್ ಆನ್ ಇಟ್ ಸರ್. ಅದು ತಮ್ಮ ವ್ಯಾಪ್ತಿ ಅಂತ ಹೇಳಿ ಅಲ್ಲಿ ಸೈಟ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಕೆಲವು ಅಕ್ರಮ ಸೈಟ್ಗಳಿಗೆಲ್ಲ ಪರವಾನಗಿ ಕೊಡೋದು, ಖಾತಾ ಕೊಡೋದು ಎಲ್ಲ. ಈಗ ಇದು ಕಲಬುರಗಿಗೆ ಸೀಮಿತ ಅಲ್ಲ ಇದು. ಮೊನ್ನೆ ಇನ್ಫ್ಯಾಕ್ಟ್ ನಾವೇ ಒಂದೆರಡು ವಿಡಿಯೋಗಳಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ ಬೆಳಗಾವಿನಲ್ಲಿ. ಅಲ್ಲಿ ನೀವು ಹೇಳಿದಾಗೆ ಇಲ್ಲಿ ಅಟ್ಲೀಸ್ಟ್ ಸುಮ್ಮನೆ ಸೈಟ್ ಕೊಡೋದು ಹೋಗು ನಡೆದವು, ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿಸ್ಬಿಟ್ಟಾರೆ. ಮತ್ತು ಇದು ಬೆಂಗಳೂರಿನಲ್ಲಿ ಈ ಸ್ವತ್ತಿನ ಸಮಸ್ಯೆ ಎಲ್ಲ ಗೊತ್ತಿದೆ. ಇದು ಒಂದು ದೊಡ್ಡ ಇದನ್ನೇ ಆಗಿಬಿಟ್ಟಿದೆ, ದಂಧೆ ಆಗಿಬಿಟ್ಟಿದೆ. ಸೊ ಅದು ಈ ಸ್ವತ್ತಿನ ಸುಧಾರಣೆಗೋಸ್ಕರ ನಾವು ಆಗಲೇ ಈಗ 3 ಸರಿ ನಾವು ಮೀಟಿಂಗ್ ಮಾಡಿದ್ದೀವಿ. ಮತ್ತು ಏನದಕ್ಕೆ ಏನು ತಂತ್ರಾಂಶಗಳಲ್ಲಿ ಏನು ದೋಷಗಳಿದೆ ಅದಕ್ಕೆ NIC ಸ್ವಲ್ಪ ನಮ್ಮ ಕಡೆ ಬರೋದಿಲ್ಲ, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅವರು ನೋಡ್ಕೋತಾರೆ. ಅದನ್ನು ಕೂಡ ದಯವಿಟ್ಟು ನಮ್ಮ ರಾಜ್ಯಕ್ಕೆ ಹಸ್ತಾಂತರ ಮಾಡಿ ಈ ಸ್ವತ್ತನ್ನು ನಾವೇ ರಾಜ್ಯ ಸರ್ಕಾರದವರೇ ನಿರ್ವಹಿಸ್ತೀವಿ ಅಂತ ಕೂಡ ನಾನು ಆಗಲೇ ಅವ್ರ ಪ್ರಸ್ತಾವನೆ ಇಟ್ಟಿದ್ದೀನಿ. ಸೊ ಇಲ್ಲಿ ಈ ಸ್ವತ್ತುಗಳಲ್ಲಿ ಏನೇನು ಲೋಪಗಳಿದೆ ಈಗಾಗಲೇ ಒಂದು ಸಮಿತಿ ಕೂಡ ನಾವು ರಚನೆ ಮಾಡಿಬಿಟ್ಟಿದ್ದೀವಿ. ಭವಿಷ್ಯ ನಾವು ಜನವರಿ ಫೆಬ್ರವರಿ ಒಳಗಡೆ ಒಂದು ಇದನ್ನ ಎಲ್ಲ ಸ್ಟ್ರೀಮ್ಲೈನ್ ಮಾಡಿ ನೀವು ಹೇಳ್ದಂಗೆ ಪಂಚಾಯತ್ ವ್ಯಾಪ್ತಿ ಯಾವುದು, ಅರ್ಬನ್ ವ್ಯಾಪ್ತಿ ಯಾವುದು ಬರುತ್ತೆ ಅದನ್ನ ನಾವು ಡಿಮಾರ್ಕೆಟ್ ಮಾಡಿ ನಾವು ಮತ್ತೆ ಕಂದಾಯ ಸಚಿವರು ಇಬ್ರು ಕೂಡ ಇದ್ರ ಬಗ್ಗೆ ನಾವು ಮಾತನಾಡ್ಕೊಂಡಿದ್ದೇವೆ. ಮೊನ್ನೆ ಕೂಡ ನಾವು ಇಬ್ರು ಜಂಟಿ ಮೀಟಿಂಗ್ ಮಾಡಿದ್ದೇವೆ. 95 ಒಂದು ಕಳೆದ ಬಾರಿಗಿಂತ ಈ ಬಾರಿ ಸಕ್ಕರೆ ಅಂಶ ಕಮ್ಮಿ ತೋರಿಸ್ತಾ ಇದೆ ಕಂಪನಿ. ಹಾಗೇನು ಆಗಕ್ಕಾಗಲ್ಲ. ಏನು ಬೆಳೆ ಮೇಲೆ ಇರ್ತದೆ ಅದಕ್ಕೊಂದು ಹ್ಯಾಪಿ ಶೋ. ಅಲ್ಲ 11.9 ತೋರಿಸ್ತಾ ಇದ್ದಾರೆ. ಈಗ ನೋಡಿ ಅವರೇ ತಾನೇ ಹೋಗಿ ಕೊಡೋದು, ನಮ್ದೇ ಇರ್ತದೆ ಅದರಲ್ಲಿ ವೇಟ್ ನೋಡೋದಿರ್ಬೋದು, ತಗೊಂಡು ಹೋಗಿ ಕೊಡೋದಿರ್ಬೋದು. ಸರ್ಕಾರ ಏನಿದೆ ಅಂತ ಯಾವ್ದು ಕಂಪ್ಲೇಂಟ್ ನನಗೆ ಅಂಥದ್ದು ಏನು ಕಂಪ್ಲೇಂಟ್ ನನಗೆ ಬಂದಿಲ್ಲ. ಅವ್ರು ಏನಾದ್ರು ಕೊಟ್ಟರೆ 100% ಪರಿಶೀಲನೆ ಮಾಡ್ತೀವಿ. ಅಂಗವಿಕಲರ ಅನುದಾನದಲ್ಲಿ 80% ಕಡಿತ ಆಗಿದೆ. ಕಳೆದ ವರ್ಷ 40 ಕೋಟಿ ಇದ್ರಿ, ಈ ವರ್ಷ ಬರೀ 10 ಕೋಟಿ ಅನುದಾನ ಅಷ್ಟೇ. ಇದು ಗ್ಯಾರಂಟಿ ನೋಡಿ ಗ್ಯಾರಂಟಿ ಅಂತ ಬರ್ಡನ್ ಅಂತ ಹೆಂಗೆ ಈಗ ನಮ್ಮ ಇಲಾಖೆನಲ್ಲಿ ಜಾಸ್ತಿ ಆಗಿದೆ ಅನುದಾನ. ಅದಕ್ಕೆ ಏನಂತ ಹೇಳ್ತೀರಿ, ಈಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ ಅಫೇರ್ಸ್ ಅವರು ನಮಗೆ ನಮ್ಮ ಗ್ರೋತ್ ಎಷ್ಟಾಗುತ್ತೆ ಅಂತ ಹೇಳಿದ್ರು, ನಮ್ಮ ಸ್ಟೇಟ್ GDP 4%, 4.3%, 4.8% ಅಂತ ಹೇಳಿದ್ರು. ನಮ್ಮ GDP ಏನಾಯ್ತು 9.56% ಆಗಿದೆ. ನ್ಯಾಷನಲ್ ಆವರೇಜ್ ಎಷ್ಟು 8.4% ಅಂತ ಹೇಳ್ತೀವಿ. ನ್ಯಾಷನಲ್ ಪರ್ಸೆಂಟೇಜ್ ಏನಾಗಿದೆ ಇವತ್ತು ಪೇಪರ್ ನೋಡಿ, ಇವತ್ತು 5.1% ಆಗಿದೆ. ಮತ್ತೆ ಉದ್ಯೋಗ ಸೃಷ್ಟಿಯಲ್ಲಿ ಯಾರು ನಂಬರ್ 1 ಇದ್ದಾರೆ, ಕರ್ನಾಟಕ ಅಂತ. ಇದು ಇವೆಲ್ಲ ಗ್ಯಾರಂಟಿ ಮೇಲೆ ಬ್ಲೇಮ್ ಮಾಡೋಕ್ಕಾಗತ್ತಾ? ಇದೆಲ್ಲ ಆಗ್ತಾ ಇದೆಯಲ್ಲ. ಈಗ ನಾವು ಕಲ್ಯಾಣ ಪಥ ನಾವು ಮಾಡಿಲ್ವ 1000 ಕೋಟಿ ರೂಪಾಯಿ, ಪ್ರಗತಿ ಪಥ ಮೊನ್ನೆ ನಿನ್ನೆ ನೀತಿ ಆಯೋಗ ನಮಗೆ ಅನುಮೋದನೆಯನ್ನ ಕೊಟ್ಟಿದೆ. ಅವ್ರ ಬಜೆಟ್ ಆಕ್ಷನ್ ಪ್ಲಾನ್ ಮೇಲೆ ಏನೋ ಆಗಿರ್ಬೇಕು, ಅವ್ರ ಇಲಾಖೆ ಇದೆ. ನೀವು ಹೇಳಿದ್ರಿ ಗ್ಯಾರಂಟಿ ಹೊರೆಯಿಂದ ಪ್ರಗತಿ ನಿಂತಿ, ಎಲ್ಲಿ ನಿಂತಿದೆ ತೋರಿಸಿ ಸರ್. ಈಗ ನೀವು ಹೇಳಿರೋದ್ರಲ್ಲಿ ಯಾವ್ದಕ್ಕೆ ಹಿಂದೆ ಹಾಕಿದ್ದೀನಿ ಹೇಳಿ. ನೀವು ಕೇಳಿದ್ರಿ ಅಗ್ರಿಕಲ್ಚರ್ ಕಸ್ಟಮ್ ಹೈರಿಂಗ್ ಸೆಂಟರ್ ಮಾಡ್ತೀರಾ ಅಂದ್ರೆ ಮಾಡ್ತೀವಿ ಅಂತ ಹೇಳಿದ್ವಿ. ಟೆಂಡರ್ ಆಗ್ತಾ ಇದೆ. ರೋಡ್ ಕೇಳಿದ್ವಿ, ಟೆಂಡರ್ ಆಗ್ತಾ ಇದೆ. ಟೆಂಡರ್ ಆಗ್ತಾ ಇದೆ. ಅದು ಬಿಜೆಪಿ ಅವ್ರಿ, ಅವ್ರಿಗೇನ್ ಕೆಲಸ? ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್. ಈಗ ಮೊನ್ನೆ ಮಹಾರಾಷ್ಟ್ರ ಗೆದ್ದಿದ್ದಕ್ಕೆ ಯಾರನ್ನ ಮೋದಿ ಅಂತ ಹೇಳಿದ್ರ? ಲಾಡ್ಲಿ ಬೆಹನ ಅಂತ ಹೇಳಿಲ್ವಾ? ಲಾಡ್ಲಿ ಬೆಹನ ಎಲ್ಲಿಂದ ತಗೊಂಡಿದ್ದು? ಗೃಹಲಕ್ಷ್ಮಿಯಿಂದ. ಮತ್ತೆ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಆರ್ಥಿಕ ಹೊರೆ. ಇದು ಅರ್ಥನೇ ಆಗಲ್ಲ ಬಿಜೆಪಿ ಅವ್ರದ್ದು. ಇದು ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ. ತಮ್ಮ ಮಾಹಿತಿಗಾಗಿ ಸುಮಾರು 12.18% ಆಫ್ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಈಸ್ ಗಿವನ್ ಫಾರ್ ರೆಮಿಡೀಸ್. ಇವ್ರ ಪ್ರಕಾರ ಭಾಗ್ಯಗಳಿಗೆ ಎಷ್ಟು ಆಲ್ಮೋಸ್ಟ್ 5 ಲಕ್ಷ ಚಿಲ್ಲರೆ ಕೋಟಿ ಕೊಡ್ತಾ ಇದ್ದಾರೆ. ಮತ್ತೆ ಇವ್ರು ಕೊಟ್ರೆ ಬಡವರು ಉದ್ಧಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಕೊಟ್ರೆ ಆರ್ಥಿಕ ಹೊರೆನಾ? ಆಯ್ತು, ಇವ್ರು ಇಷ್ಟೆಲ್ಲ ವಿಕಸಿತ ಭಾರತ್, ಅಮೃತ್ ಕಾಲು ಅಂತ ಹೇಳ್ತಾ ಇದಾರಲ್ಲ ಸರ್, ಯಾಕೆ GDP 5.1%? ಇದೆಲ್ಲ ಅಂಕಿಅಂಶ ನಂದಲ್ಲ, ಮೋದಿ ಸಾಹೇಬ್ರದ್ದು. ಇದ್ರಿಗೆ ಉತ್ತರ ಕೊಡ್ತಾರ ಅವರು? ಸರಿ, ನೀವು ಡೆಲ್ಲಿಗೆ ಹೋಗಿರೋದು ನೋಡಿದ್ರಿ, ಜಾರ್ಖಂಡ್ ಹೋಗಿರೋದು ನೋಡಿಲ್ಲ.
ಆಮೇಲೆ ಡೆಲ್ಲಿಗೆ ಹೋದ್ರೆ ಸಹಜವಾಗಿ AICC ಅಧ್ಯಕ್ಷರಿಗೆ ಭೇಟಿಯಾಗೋ ಪದ್ಧತಿ ಇದೆ, ವರಿಷ್ಠರಿಗೆ ಭೇಟಿಯಾಗೋ ಪದ್ಧತಿ ಇದೆ. ಪ್ರಿಯಾಂಕಾ ಗಾಂಧಿ ಅವರು ನೂತನವಾಗಿ MP ಆಗಿದ್ದಾರೆ, ಅವರಿಗೆ ಹೋಗಿ ಭೇಟಿಯಾಗಿದ್ದಾರೆ. ಡೆಲ್ಲಿಗೆ ಹೋಗಿ ನಾವು ವರಿಷ್ಠರಿಗೆ ಭೇಟಿಯಾದ್ರೂ ಪ್ರಾಬ್ಲಮ್. ಪಾಪ ಅಲ್ಲಿ ಇಲ್ಲಿ ನೋಡ್ರಿ ಬಿಜೆಪಿ ಹಾಳಾಗಿ ಹೆಂಗದ, ವರಿಷ್ಠರು ಕರೆದ್ರು ಹೋಗ್ತಾ ಇಲ್ಲ ಇಲ್ಲಿ. ಕೆಲವೊಂದಿಷ್ಟು ಮಾನದಂಡಗಳ ಮೇಲೆ ಒಂದಿಷ್ಟು ಸಚಿವರನ್ನ ಕೈ ಬಿಡ್ಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಎಲ್ಲಿ ಚರ್ಚೆ ನಡೆದದ್ರಿ? ವಿರೋಧ ಯಾರೇನ್ ಹೇಳಿದ್ರು ಮೇಲಿದ್ ಬರ್ಬೇಕಲ್ರಿ, ಶಾಂತಿದ್ ಬಂದ್ರೆ ತೀರ್ತಾರ. ಈಗ ಮಂತ್ರಿಗಳ ಮೌಲ್ಯಮಾಪನ ಮಾಡತ್ತಪ್ಪ ಇಲ್ಲ ಅಲ್ಲ, ಅದು ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಬಜೆಟ್ ಪ್ಯಾನಲ್ ನಲ್ಲಿ ಯಾವ್ಯಾವ ಅನುಷ್ಠಾನಕ್ಕೆ ತಂದಿದ್ರ ಅದ್ರದ್ದು ಚರ್ಚೆ ಆಗ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಮಾಹಿತಿ ಇದೆ ಅಂತಾನೆ ಹೇಳ್ತಾ ಇದ್ದೀನಲ್ಲ. ನೀವು ಇಲ್ಲ ಅಂತ ಕೇಳಕ್ ರೆಡಿ ಇಲ್ಲ, ಅದು ಬಂದಿದ್ದ ಸಮಸ್ಯೆ. CM ಮೊದಲು 5 ವರ್ಷ ನಡೆಸ್ತಾರೆ ಇಲ್ಲ ಅಂತ. ಸರಿ, BR ಪಾಟೀಲ್ ಅವರು ಹೇಳ್ತಾರೆ CM ಅವರು 5 ವರ್ಷ ಪೂರ್ತಿ ಅವಧಿ ನಡೆಸ್ತಾರೆ ಇಲ್ಲ ಅನ್ನೋದು ಅನುಮಾನ ಇದೆ ಅಂತ ಹೇಳಿದ್ರು. ಅನುಮಾನ ಇದೆ. ಅವ್ರಿಗೆ ಏನ್ ಗೊತ್ತಿದೆ ನನ್ಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿರೋ ಮಾಹಿತಿ ನಾನು ಹೇಳ್ಬೋದು, ನನ್ಗೆ ಗೊತ್ತಿರೋ ಮಾಹಿತಿ ಅಷ್ಟೇ ನಾನು ಹೇಳ್ಬೋದು. ಈಗ ನಿಮ್ ಮಾಹಿತಿ ನಿಮ್ ಬಗ್ಗೆ ನಿಮ್ಮಲ್ಲಿರೋ ಮಾಹಿತಿ ನಾನು ಹೆಂಗ್ ಹೇಳಕ್ಕಾಗ್ತದೆ? 5 ವರ್ಷ ಇರ್ತಾರೋ ಗೊತ್ತಿಲ್ಲ, ಅವ್ರು ಇರ್ಬೇಕು. ಅವರು ಖರ್ಗೆ ತಾಯಿನ ಸುತ್ತಲೂ ಕೂಡ ಅವ್ರಿಗೆ ಓಟ್ಗಾಗಿ ಅವರು ಈಗ ಒಂದು ತಿಳ್ಕೊಳ್ಳಿ, ಬಿಜೆಪಿನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ, ಜಾತ್ರೆ ನಡೆದಿದೆ ಅಲ್ಲಿ. ಮೊನ್ನೆ ನಿಮ್ಮ ರವಿಕುಮಾರ್ ಅನಂತ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ, ಹೌದಾ ಇಲ್ಲ? ಸದಾನಂದ ಗೌಡರು ಅದೇನೋ ಎರೆಹುಳ ನಾಗರ ಹವ ಆಗಬಾರ್ದು ಅಂತ ಹೇಳಿ ಬಿಜೆಪಿ ಹಾಸನಿನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತದಲ್ಲಿ ಬರೆದು ಕೊಟ್ಟಿ ಯತ್ನಾಳ್ ಅರೆ ಹುಚ್ಚ ಅಂತ ಹೇಳಿದ್ರು. ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ, ಇದ್ರೆ ಅವ್ರ ಬಂಡವಾಳನು ಬಿಸ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. BC ಪಾಟೀಲ್ ಅವರು ಏನಂತ ಹೇಳ್ತಾರೆ, ನಿಮ್ಮ ಯತ್ನಾಳ್ ಅಂತ ಹೆಸರಿನ ದೀಪ ಆರೋಗಲಿದೆ ಅಂತ ಹೇಳ್ತಾರೆ. ರೇಣುಕಾಚಾರ್ಯ ಅವರು ಯತ್ನಾಳು ಸ್ವಯಂ ಘೋಷಿತ ಹಿಂದುತ್ವ ಹುಲಿ, ಆದ್ರೆ ಅವರು ಇಡೀ ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟನೂ ಮಾಡಿದವರಿದ್ದಾರೆ, ಟಿಪ್ಪು ಸುಲ್ತಾನ್ ಖಡ್ಗಾನು ಹಿಡಿದವರು. ಮತ್ತೆ ಯತ್ನಾಳ್ ಏನ್ ಹೇಳ್ತಾರೆ, ಈ ಹೋರಾಟ ಏನಿದೆ ನಮ್ದು, ಇದು ವಂಶವಾದದ ವಿರುದ್ಧ ಇದೆ. ಕಾಂಗ್ರೆಸ್ ವಂಶವಾದ ಅಲ್ಲ, ಬಿಜೆಪಿ. ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು, ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ. ಅದಕ್ಕೂ ಏನು ಮಾಡಲ್ಲ. ಚೆಲುವಾದಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದ್ದಂಗೆ ಅವ್ರು ಮಾತನಾಡ್ತಾರೆ. ಮೊನ್ನೆ ಮುನಿರತ್ನ ಅವರು FSL ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿ ಹೊರಗೆ ಬಿದ್ದುಬಿಟ್ಟಿದೆ. ಇಲ್ದಿದ್ರೆ ಅವರೇ ತಾನೇ ಇದೆಲ್ಲ ಇಶ್ಯೂಸ್ ತಗೊಂಡು ಹೋಗೋದು. ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು HIV ಇಂಜೆಕ್ಷನ್ ಚುಚ್ತೀನಿ ಅಂತ ಹೇಳಿ FSL ರಿಪೋರ್ಟ್ ಆಯ್ತು, ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ. ಇವರೆಲ್ಲರೂ ಇನ್ನೂ ಪಾರ್ಟಿನಲ್ಲೇ ಇದ್ದಾರೆ, ಬಿಜೆಪಿ ಪಾರ್ಟಿನಲ್ಲಿ. ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ, ಇವರು ರಜಾಕರ್ ಇತಿಹಾಸ ಹೋಗ್ತಾರ. ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ ಹೇಳ್ಬಿಡ್ರಿ ಅವರಿಗೆ. ನಾನು ಹೇಳ್ದಂಗೆ ಇದು ವಕ್ಫ್ ಹೋರಾಟ ಅಲ್ಲ, ರಜಾಕರ್ ಹೋರಾಟ ಅಲ್ಲ, ಇದು ಬಿಜೆಪಿಯಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ, ಖುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ. ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ? ಇವರ ಜಗಳ ಆಡ್ಕೊಂಡು ಇದು ಇದ್ದಾರೆ, ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ. ಇವ್ರು ಬಂದು ರಜಾಕರ್ ಬಗ್ಗೆ ಮಾತಾಡೋದು, ವಕ್ಫ್ ಬಗ್ಗೆ ಮಾತಾಡೋದು, ಇವೆಲ್ಲನೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನ ಉಳಿಸ್ಕೊಳ್ಲಿಕ್ಕೆ ಇವ್ರು ಮಾತಾಡಿ. ಇವ್ರಿಗೆ ನಿಜವಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗೀರಿ, ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡ್ರಿ, ನೋಡೋಣ ಅಂತ. ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ. ಮೊನ್ನೆ ಭರತ್ ಬೊಮ್ಮಾಯಿ ಎಲೆಕ್ಷನ್ ಸೋಲ್ಲಿಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದಾರಲ್ಲ.
ಇವೆಲ್ಲ ಏನ್ ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ, ಇದು ಒಂದೂ ಸಿದ್ದರಾಮಯ್ಯ ಅವರು ಹೇಳಿದಲ್ಲ, DK ಶಿವಕುಮಾರ್ ಅವರು ಹೇಳಿದಲ್ಲ, ನಾವು ಹೇಳಿದಲ್ಲ. ಸೊ ಇದೆಲ್ಲಾನು ಮುಚ್ಚಾಕ್ಲಿಕ್ಕೆ ಇವರು ಔರಂಗಜೇಬನನ್ನು ತರ್ತಾರೆ, ರಜಾಕರನನ್ನು ತರ್ತಾರೆ, ವಕ್ಫ್ ಅನ್ನು ಇಟ್ಕೊಂಡು ಮುಂದೆ ಬರ್ತಾರೆ. ಅಷ್ಟೇ ಇವ್ರ ಕತೆ, ಇವ್ರ ಬಂಡವಾಳನೇ ಇಷ್ಟು. ತೆಗೆ ಶಕ್ತಿ ಯಾರಿಗಿದೆ? ಅವರಿಗೆ ಇದೆ ಅಲ್ಲ. ನಾನು ಅವತ್ತೇ ಹೇಳಿದ್ದೀನಲ್ಲ ಅವರಿಗೆ, ಬಿಜೆಪಿ ಅವರ ಕುಟುಂಬದ ರಾಜಕೀಯ ಬಗ್ಗೆ ಅಷ್ಟೆಲ್ಲ ಮಾತ್ರ ನಮ್ಮ ಕಲಬುರಗಿನಲ್ಲೇ ತಗೊಂಡ್ಬಿಡ್ರಪ್ಪ. ನಾನು ಇವ್ರಿಗೆಲ್ಲ ಫ್ರೀ DNA ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ಲ. ಯಾಕೆ ನಾಚಿಕೆ ಇವ್ರಿಗೆ? ಇವ್ರ ಮಗ, ಇವ್ರ ಅಳಿಯ, ಇವ್ರ ತಂದೆ, ಇವ್ರ ಮೊಮ್ಮಗ ಇದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಬಿಜೆಪಿ ಅವರಿಗೆ. ಆ ತೇಜಸ್ವಿ ಸೂರ್ಯ ಅಂತೂ ಏನು ಕುಟುಂಬ ರಾಜಕೀಯ ಅಂತಾನೆ. ಅವರು ನಮ್ಮ MLA ರವಿ ಅವ್ರ ಅಳಿಯ. ಏನ್ ಪಬ್ಲಿಕ್ ನಲ್ಲಿ ಹೇಳ್ಕೊಳಕ್ ನಾಚಿಕೆ ಆಗ್ತಾ ಇದ್ರೆ ಇವರಿಗೆ ಒಂದು DNA ಟೆಸ್ಟ್ ಅನ್ನ ಮಾಡಿಸ್ಕೊಡೋಣ ಇವರಿಗೆಲ್ಲ. ಫೈನಲ್ ಆಗಿ ಗೊತ್ತಾಗ್ತದೆ ಯಾರ್ಯಾರು ಎಲ್ಲಿಂದ ಬಂದಾರಂತ.